ಧ್ವನಿಯವ್ರಿಗೆ ಇಷ್ಟ ಆಯ್ತು ಕೊಟ್ಟೆ. There's nothing more than that. ಎಲ್ಲರಿಗೂ ನಮಸ್ತೆ. I have seen ರಿತಿಕ್ ಅವ್ರಿಗೆ ನನಗೆ ಬಿಗ್ ಬಾಸ್ ಮಧ್ಯದಲ್ಲಿ ಯಾವಾಗಲೂ ಸೀರಿಯಲ್ ಟ್ರೈಲರ್ಸ್ ಬರ್ತಾ ಇರೋದು. That's how I know him. I'm not touching personally. ಅಪ್ರೋಚ್ ಮಾಡ್ಬೇಕಾದ್ರೆ ಚೈತ್ರ ಅವರು ಮಾಡಿದ್ರು. I don't think we should think too much into it. We needed it, we gave it. That's ನಾವು ನೋಡಿದ್ರೆ ಅದ್ಭುತವಾಗಿದೆ. Yes, trailer ಹೇಗೆ? ಹ್ಯಾಪಿ ಅಲ್ವಾ? ಸೊ ಮಾನವಿ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕರಾವಳಿಯಲ್ಲಿ ತುಂಬಾ ಭರ್ಜರಿಯಾಗಿ ಆಚರಿಸ್ತಾರೆ ಸರ್. ನಿಮ್ಗೆ ಯಾವತ್ತಾದ್ರೂ ಅವಕಾಶ ಸಿಕ್ಕಿತಾ ಮಾನವಿನ ನೋಡೋದಕ್ಕೆ, ಹುಲಿ ವೇಷವನ್ನ? ಯಾಕಂದ್ರೆ ಕಳೆದ ವರ್ಷ ನೀವು ಮಂಗಳೂರಿಗೆ ಬಂದಿದ್ರಿ ಸರ್. ಅಲ್ಲಿ ಒಂದು ಹುಲಿ ವೇಷದ ಒಂದು ದೊಡ್ಡ ಸ್ಪರ್ಧೆ ಆಗುತ್ತೆ, ನೀವು ಬಂದಿದ್ರಿ, ಅದನ್ನ ನೋಡಿದ್ರಿ, ಕಣ್ ತುಂಬಿಕೊಂಡಿದ್ರಿ. ಸೊ ಇದೆಲ್ಲ ಇದನ್ನ ನೋಡಿದಾಗ ನಿಮ್ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್, ರೈಟ್? ಸೊ ಸಿನಿಮಾದಲ್ಲಿ ಒಂದು ಕಲ್ಚರ್, ಈ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ, ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ, ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ. ಅದು ನೋಡೋದಕ್ಕೆ ಅದ್ಭುತ, ಅದರೊಳಗಡೆ ನಮ್ಮ ಕೈಗೆ ಆಗಲ್ಲ. ಇವ್ರು ಮಾಡಿದ್ದಾರೆ, ಇಟ್ಸ್ ವೆರಿ ಗುಡ್. ರೀಸೆಂಟ್ಲಿ ಆಸ್ ಯು ಸೆಡ್, ಐ ಹ್ಯಾವ್ ಗಾನ್ ದೇರ್ ಟು ಸೀ ಇಟ್. ಇಟ್ಸ್ ವಂಡರ್ಫುಲ್. ಇಟ್ಸ್ ಸ್ಕೇರಿ. But because I think scary because ಈ ತರ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಈ ತರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಈ ತರ ಇಮೋಷನ್ಸ್ ಇದೆ ಅದಕ್ಕೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಟ್, ಇಟ್ಸ್ ಸಚ್ ಅ ಪ್ಯೂರ್ ಥಿಂಗ್. ಹೊರಗಡೆ ತಗೊಂಡು ಅದನ್ನ ಭಾಳ ಬದುಕ್ತಾರೆ ಅವರೆಲ್ಲ. ಇಟ್ಸ್ ಸಮಥಿಂಗ್. ಸೊ ಅದು ಈ ತರ ಪರ್ದೆ ಬರ್ತಾರೆ ಅಂಡ್ ಸಿನಿಮಾ ಫ್ಲೋ ಇರೋದು. ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದ ಟ್ರೈಲರ್ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. So yeah, I'm very happy that I get to see it. I'm happy seeing it. ನಿಜ ಸರ್ ಹೇಳ್ದಂಗೆ ಅದು ಬಹಳ ಒಂದು ದೇವರ ಕಲೆ ಅಂತಾನೆ ಹೇಳ್ತಾರೆ. ಟ್ರೈಲರ್ ಅಲ್ಲೂ ಕೂಡ ನೋಡಿದ ಹಾಗೆ ಸಣ್ಣ ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅಥವಾ ಅವರಿಗೆ ದೈಹಿಕವಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಹರಕೆಯನ್ನ ಸಲ್ಲಿಸ್ತಾರೆ, ನನ್ನ ಮಗು ಕೈಲಿ ಹುಲಿ ವೇಷ ಹಾಕಿಸ್ತೀವಿ ಅಂತ ಹೇಳಿ. ಸರ್ ಹೇಳ್ದಂಗೆ ಒಂದ್ ಇಡೀ ತಿಂಗಳು ಅವರ ಮೈಗೆ ಪೇಂಟ್ ಹಾಕೊಂಡು ಬಿಸಿಲಲ್ಲಿ ಹುಲಿ ವೇಷವನ್ನ ಮನೆಗೆ ಹೋಗಿ ನಲ್ದು ದೇವಸ್ಥಾನದ ಮುಂದೆ ಮಾಡ್ತಾರೆ. ಸೊ ತುಂಬಾ ಒಂದು ದೈವಿಕವಾದಂತಹ ಕಲೆ. ಆ ಕಲೆಯನ್ನ ಇವರು ಎನ್ಕಾರ್ಪೊರೇಟ್ ಮಾಡ್ಕೊಂಡು ಅಷ್ಟು ಅದ್ಭುತವಾಗಿ ತೋರಿಸಿ. ಇವತ್ತು ಸುದೀಪ್ ಸರ್ಗೆ ಆ ಟ್ರೈಲರ್ ಅಷ್ಟು ಇಷ್ಟ ಆಗಿದೆ. ಇಲ್ಲಿವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸರ್. ಅವ್ರು ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಆಗಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ಯಾವಾಗ ಒಂದು ವ್ಯಕ್ತಿ ಒಂದು ಕಾನ್ಸೆಪ್ಟ್ ಆಯ್ಕೆ ಮಾಡ್ತಾರಲ್ಲ, ಐ ಥಿಂಕ್ ದಟ್ ಸ್ಪೀಕ್ಸ್ ವಾಲ್ಯೂಮ್ ಅಬೌಟ್ ಪರ್ಸನ್. ಅಂಡ್ ಐ ಥಿಂಕ್ ಅವ್ರ ಕಡೆ ಒಂದು ಆಕ್ಷನ್ ನಿಶ್ಚಿತಲ್ಲ, ರಿಷಿತ್ ಶೆಟ್ಟಿ. ಸೊ ನನ್ನ ಪ್ರಕಾರ ಅವ್ರಿಗೆ ಯಾವುದೇ ಊರಾಗಿರೋದ್ರಿಂದ ವೆಲ್ ಎಕ್ವಿಪ್ಡ್ ವಿತ್ ನಾಲೆಡ್ಜ್. ಅದನ್ನ ಪರ್ದೆ ಮೇಲೆ ತರೋದು ಇನ್ನೊಂದು ಆಗ್ತದೆ. ಆಕ್ಚುಲಿ ಇಟ್ಸ್ ನಾಟ್ ಈಸಿ. I'm very sure there's a lot of work and our potential retreat or the use work on the family. I think that's something. Frankly speaking, I'm too much. The song Charan, we heard that. I think one of the rarest fantabulous talent. Our cinema, our yaar first time cinema idea. Audience there, ಯಾರು ಚರಣ್ ಸರ್ ಅಡಿಯೋ ಅಂತ ಅಂದ್ಬಿಟ್ಟು ನಾನು ಇದೇ ತರ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಇನ್ನೊಂದು ಗ್ಯಾಂಗ್ ಬಂದು ಒಳಗಡೆ ಅದು ಬಿಗ್ ಬಾಸ್ ಯಾರೋ ಒಂದು ಪರಿಚಯ ಆಗಿ ಯಾರಿಂದಲೋ ಯಾರೋ ಬಂದ್ಬಿಟ್ಟು ಕರ್ಕೊಂಡು ಒಂದು ಹಾಡು ಹಾಡ್ಸಿದ್ದಾರೆ. ಸೊ ದಟ್ ವಾಸ್ ಐ ಥಿಂಕ್ ದಿಸ್ ಇಸ್ ಡೆಬ್ಯೂ, ರೈಟ್? ಅವಾಗ ಹಾಡು ಹಾಡ್ಸಿದ್ದೀನಿ, ಇವಾಗ ಡೈಲಾಗ್ ಹೇಳ್ಸಿದ್ದಾರೆ. ನೆಕ್ಸ್ಟ್ ಇನ್ನೇನು ಮಾಡಿಸ್ತಾರೆ ಗೊತ್ತಿಲ್ಲ. So I think that's how I know Charan, and his music is really good, and his sounding is very good. I think this film has got a lot of potential. It's very overwhelming to see such a thing. I don't really, you can have the plot, but I think this is what makes cinema. So I'm very sure this will do very good.